ಕಾಲೇಜ್ ಸರ್ಪ್ರೈಸ್ ಸೈನ್ಸ್ ಎಕ್ಸಿಬಿಷನ್ ಹೆಬ್ಬಾಗ್ಲಲ್ಲಿ ನಾವು ನಿಂತ್ಕೊಂಡು ಈಗ ನೋಡ್ತಿರ್ಬೋದು ಯಾವ ರೀತಿ ಸೈನ್ಸ್ ಎಕ್ಸಿಬಿಷನ್ ಎಲ್ಲ ಎಷ್ಟು ಜನ ಇರ್ತಾರೆ, ಎಷ್ಟು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳೆಲ್ಲ ತುಂಬಿ ಹೊಸ ಹೊಸ ಕ್ರಿಯೇಟಿವ್ಗಳೆಲ್ಲ ಇದನ್ನೆಲ್ಲ ಮಾಡಿದ್ದಾರೆ ಅಂತ ನೋಡಿ ನಾವು ಏನು ಪರ್ಫಾರ್ಮ್ ಮಾಡುವ ಆ್ಯಕ್ಷನ್ಸ್ ಏನಾಗಬೇಕು ಸ್ಯಾಟಿಸ್ಫೈ ಮಾಡಾಯಿತು. ಸೊ ಅದರಲ್ಲಿ ಏನಾಗಿದೆ ಆ್ಯಕ್ಷನ್ಸ್ ತೊಗೋಬೇಕು ಅನ್ನೋದನ್ನ AI ಬರೀ ಇಂಪಾರ್ಟೆಂಟ್ ಹೈಲೈಟೆಡ್ ಡೇಟಾಗಳನ್ನ ಮಾತ್ರ ಕೊಟ್ಟು ರೆಕಮೆಂಡ್ ಮಾಡೋಕ್ಕೆ AI ವರ್ಕ್ ಆಸ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಬಗ್ಗೆ ನಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಸ್ತೆ. ನಾವಿವತ್ತು ಏನು ಮಾಡಿದ್ದೀವಿ ಅಂದರೆ ಫೇಕ್ ಬ್ಲಡ್ ಅಂತ ಕೆಮಿಸ್ಟ್ರಿನಲ್ಲಿ 2 ಸೊಲ್ಯೂಷನ್ ನಾವು ತೊಗೊಂಡಿದ್ದೀವಿ. ಒಂದು ಫೆರಿಕ್ ಕ್ಲೋರೈಡ್ ಅಂತ ಹೇಳಿ, ಇನ್ನೊಂದು ಕಲರ್ಲೆಸ್ ಸೊಲ್ಯೂಷನ್. ಅದೇನಂತಂದರೆ ಪೊಟ್ಯಾಷಿಯಂ ಥಯೋಸೈಡ್. ಇವೆರಡು ರಿಯಾಕ್ಷನ್ ಆದಾಗ ಬ್ಲಡ್ ಕಲರ್ನ ಕೊಡುತ್ತೆ. ಹಾಗಾಗಿ ಅದು ಫೇಕ್ ಬ್ಲಡ್ ಅಂತ ನಾವು ಕರೆದಿದ್ದೀವಿ. ಸ್ಟೂಡೆಂಟ್ಸ್ ಎಲ್ಲ ಬರ್ತಿದ್ದಾರೆ, ಸೈನ್ಸ್ ಸಂಬಂಧಪಟ್ಟಂಗೆ ಬೇರೆ ಸ್ಟೂಡೆಂಟ್ಸು, ನಿಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ ಎಲ್ಲ ಬರ್ತಿದ್ದಾರೆ. ಹೆಂಗೆ ಅವರ ಪ್ರತಿಕ್ರಿಯೆ ಮತ್ತು ರಿಯಾಕ್ಟ್ ಏನು ಮಾಡ್ತಿದ್ದಾರೆ, ನಿಮಗೇನು ಅನ್ನಿಸ್ತಿದೆ? ಅವರು ಇಂಡಿಯನ್ ಬ್ಲಡ್ ಅಂತ ತುಂಬ ಭಯಪಡ್ತಿದ್ದಾರೆ. ನಿಜವಾಗ್ಲೂ ಕೈ ಕಟ್ ಮಾಡ್ತಿದ್ದಾರೇನೋ ಅಂತ ಇದನ್ನು ನೋಡಿ ತುಂಬ ಭಯಪಡ್ತಿದ್ದಾರೆ. ಮತ್ತು ಆಮೇಲೆ ರಿಯಾಕ್ಷನ್ ಮಾಡಿ ತೋರಿಸಿದ ಮೇಲೆ ಅವ್ರು ತುಂಬ ಆಶ್ಚರ್ಯ ಆಗ್ತಿದ್ದಾರೆ. ಇದೇ ಥರ ಅಲ್ವಾ ಯೂಸ್ ಮಾಡೋದು ಸಿನಿಮಾದಲ್ಲಿ ಅಂತಲೂ ಅವರೇ ಹೇಳ್ತಿದ್ದಾರೆ. ಒಂದು ಮೊಟ್ಟೆಯ ಕಥೆ ಬಗ್ಗೆ ಮಾತಾಡೋದು ಇದ್ದಾರೆ ನಮ್ಮ ಕೀರ್ತನ ಅವರು. ಹೆಂಗೆ ಯೂಸಿಂಗ್ ಸ್ಮಾಲ್ ಓಪನಿಂಗ್ ಒಂದು ಎಗ್ಗನ್ನ ಹೆಂಗೆ ಒಳಗೆ ಹಾಕೋದು, ಯೂಸಿಂಗ್ ನಾರ್ಮಲ್ ಟೆಂಪರೇಚರ್ ಎಗ್ಗು ಒಳಗೆ ಹೋಗೋಕ್ಕಾಗಲ್ಲ. ಬೈ ಯೂಸಿಂಗ್ ಥರ್ಮಲ್ ಎನರ್ಜಿ ಒಳಗಡೆ ಹೀಟ್ ಪ್ರೊಡ್ಯೂಸ್ ಆದರೆ ಒಂದು ಎಗ್ಗು ನಾರ್ಮಲ್ ಟೆಂಪರೇಚರ್ ಅಂದರೆ ನಾರ್ಮಲ್ ಆಗಿ ಒಳಗಡೆ ಹೋಗಲ್ಲ, ಹೋಗೋ ಚಾನ್ಸೇ ಇಲ್ಲ. ಅದು ಬ್ರೇಕ್ ಆಗಲೇಬೇಕು. ಒಂದು ಮೊಟ್ಟೆ ನಾರ್ಮಲ್ ಟೆಂಪರೇಚರ್ ಹೋಗೋಕ್ಕಾಗಲ್ಲ. ಸ್ವಲ್ಪ ಜೋರಾಗಿ ಬಗ್ಗೆ ಓವರಾಲ್ ನಿಮಗೆ ಹೇಳ್ಬೇಕು ಅಂತಂದರೆ, ಅಂದರೆ ವಿದ್ಯಾರ್ಥಿಗಳು ಫೀಡ್ಬ್ಯಾಕ್ ಎಲ್ಲ ಕೊಟ್ಟಿರೋದು, ಇಲ್ಲ ನಿಮ್ಗೆ ಅನಿಸಿದ್ದು, ನಿಮ್ಗೆ ಇನ್ನು ಮುಂದೆ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನಿಸ್ಬಾರ್ದು ಅನ್ನಿಸ್ತಿಲ್ವ? ಅದ್ರ ಬಗ್ಗೆ ಮುಂದೆ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ. ಎಲ್ಲರಿಗೂ ತುಂಬ ಅಂದರೆ PU ಸ್ಟೂಡೆಂಟ್ಸ್ ಬರ್ತಿರೋದ್ರಿಂದ ಅವ್ರಿಗೆ ಈ ಕಾನ್ಸೆಪ್ಟ್ ಎಲ್ಲ ಜಾಸ್ತಿ ಗೊತ್ತಿರಲ್ಲ. ಅವ್ರಿಗೆಲ್ಲ ಏನೋ ಕ್ರೇಜಿ ಮ್ಯಾಚ್ಗಳಂತ ಎಲ್ಲ ಅನಿಸ್ತಾ ಇದೆ. ಅವರು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಎಫರ್ಟ್ ಹಾಕಿದ್ದೀವಿ. ನಮಗೆ ಗೈಡೆನ್ಸ್ ನಮ್ಮ ಲೆಕ್ಚರರ್ಸ್ ಎಲ್ಲ ತುಂಬ ಗೈಡ್ ಮಾಡ್ತಾರೆ. ತುಂಬ ಎಫರ್ಟ್ಸ್ ಹಾಕಿದ್ದೀವಿ. ತುಂಬ ಚೆನ್ನಾಗಿದೆ. ರೈಟ್. ನಾವೀಗ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಹತ್ರ ಇದ್ವಿ. ಗೆಸ್ಟ್ ಫ್ಯಾಕಲ್ಟೀಸ್ ಎಲ್ಲ ಇದ್ದಾರೆ. ಅವ್ರ ಹತ್ರ ಮ್ಯಾಮ್ ಅಂದರೆ ಮ್ಯಾಮ್ ಏನು ಹೇಳ್ತಾರೆ ಇದ್ರ ಬಗ್ಗೆ. ಮ್ಯಾಮ್ ನಿಮ್ಮದು ಸೈನ್ಸ್ ಬಗ್ಗೆ ವಿದ್ಯಾರ್ಥಿಗಳು ಇಲ್ಲ ಸಾಕಷ್ಟು ಜನ ಬಂದು ಹೋದರು, ಅವರೆಲ್ಲ ಅವ್ರದ್ದು ರಿಯಾಕ್ಷನ್ ಹೇಗಿರ್ತದೆ, ಅವ್ರ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅದೆಲ್ಲ ಹೇಳ್ತಾರೆ. ನಮ್ಮ ವಿದ್ಯಾರ್ಥಿಗಳು ಸುಮಾರು 20 ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಾವು UG-PG ಇಬ್ಬರು ಒಟ್ಟಿಗೆ ಸೇರಿಕೊಂಡು ಈ ಎಕ್ಸಿಬಿಷನ್ಸ್ ಮಾಡಿಕೊಡ್ತೀವಿ. UG-ಇಂದ ಅರೌಂಡ್ 12 ನಾವು ಎಕ್ಸಿಬಿಷನ್ ಅಂದರೆ ಮಾಡೆಲ್ಸ್ಗಳನ್ನ ಇಟ್ಟಿದ್ದೀವಿ. ಈವನ್ ಲೈಫ್ ಎಕ್ಸ್ಪೆರಿಮೆಂಟ್ಸ್ನ ತೋರಿಸ್ತೀವಿ ಡಿಪಾರ್ಟ್ಮೆಂಟಲ್ಲಿ ನಡೆಸ್ತಾ ಇದ್ದೀವಿ. ಸ್ಟೂಡೆಂಟ್ಸ್ಗಳ ಅನಿಸಿಕೆ ಏನು? ಖಂಡಿತ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು, ತುಂಬಾ ಇನ್ವಾಲ್ವ್ ಆಗಿದ್ದಾರೆ. ಸಖತ್ತಾಗಿ 3 ದಿನದಿಂದ ಫ್ರಮ್ ಮಂಡೇ ದೇ ಸ್ಟಾರ್ಟೆಡ್ ವರ್ಕಿಂಗ್. ತುಂಬ ಚೆನ್ನಾಗಿ ಎಲ್ಲರೂ ಇನ್ವಾಲ್ವ್ ಆಗಿ ದೇ ಆರ್ ಇನೋವೇಟಿವ್ ಆ್ಯಸ್ ವೆಲ್ ಆಸ್ ಎಕ್ಸ್ಪೆರಿಮೆಂಟ್. ತುಂಬ ಚೆನ್ನಾಗಿ ಬಂದಿದೆ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ತನುಜಾ ಅಂತ. ನಾನು ಇಲ್ಲಿ ಕೆಮಿಸ್ಟ್ರಿ ಲೆಕ್ಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಇವತ್ತು 22 ಎಕ್ಸ್ಪೆರಿಮೆಂಟ್ಸ್ನ ಮಾಡಿಸಿದ್ದೀವಿ. ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ಗಳು ಕೂಡ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಅದರಲ್ಲಿ ರೇನ್ಬೋ ಫೈರ್ ಅಂತ ಬರುತ್ತೆ. ಹೇಗೆ ಡಿಫ್ರೆಂಟ್ ಕೆಮಿಕಲ್ ಕಾಂಪೌಂಡ್ಸು ಕಲರ್ನ ಎಕ್ಸಿಬಿಟ್ ಮಾಡ್ತವೆ. ವೆನ್ ವಿ ಗಿವ್ ಎ ಎನರ್ಜಿ ಟು ದಟ್ ಸಾಲ್ಟ್ಸ್, ಹೌ ದೇ ಆರ್ ಗಿವಿಂಗ್ ಎ ಡಿಫ್ರೆಂಟ್ ಕಲರ್ಸ್ ಅನ್ನುವಂಥದ್ದನ್ನ ತೋರಿಸ್ತಿದ್ದೀವಿ. ಅದೇ ರೀತಿ ವೇಸ್ಟ್ ವಾಟರ್ನ ನಾವು ಹೇಗೆ ಅದನ್ನು ಪ್ಯೂರಿಫೈ ಮಾಡಿ ನಾರ್ಮಲ್ ವಾಟರ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು, ಆ ವಾಟರ್ನ ನಾವು ಬೇರೆ ಬೇರೆ ಪರ್ಪಸಸ್ಗೆ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನ, ಅಂದರೆ ಎನ್ವೈರನ್ಮೆಂಟ್ಗೆ ಹೇಗೆ ಯೂಸ್ ಆಗುತ್ತೆ ಕೆಮಿಸ್ಟ್ರಿಯಿಂದ, ಮತ್ತು ನಾವು ಲೈಫಲ್ಲಿ ಕೆಮಿಸ್ಟ್ರಿನ ಎಲ್ಲೆಲ್ಲಿ ಬಳಸ್ತೀವಿ. ಪ್ರತಿದಿನ ಕೂಡ ಡೇ ಬಿಗಿನ್ ವಿತ್ ಎ ಕೆಮಿಸ್ಟ್ರಿ ಆ್ಯಂಡ್ ಆಲ್ಸೋ ಎಂಡ್ ವಿತ್ ಎ ಕೆಮಿಸ್ಟ್ರಿ ಅನ್ನೋದನ್ನ. ಈಗ ಇದ್ರ ಬಗ್ಗೆ ಸರ್ ಅಭಿಪ್ರಾಯ ಕೇಳೋಣ. ಸ್ವಾಮಿ ಅಂತ ಹೇಳಿ ನಾನು ಫ್ಯಾಕಲ್ಟಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಸ್ಟೂಡೆಂಟ್ಸಲ್ಲಿ ಅತ್ಯದ್ಭುತವಾಗಿ ಪ್ರದರ್ಶನ ಕೊಡ್ತಾಯಿದ್ದಾರೆ. ಅವರು ಸತತ 3-4 ದಿನದಿಂದ ಅವರು ತಮ್ಮ ಎಫರ್ಟ್ ಹಾಕಿ ಎಲ್ಲ ಏನೋ ಒಂದು ಮಾಡೆಲ್ಸು ಮತ್ತು ಚಾರ್ಟಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ಟೋಟಲ್ ಓವರಾಲ್ 22 ಅಂತ ಹೇಳಿದ್ರು ಮೇಡಮು. ಅದ್ರ ಜೊತೆ ಒಂದು ಅಡಿಷನ್ ಆಗಿದೆ. ಅದು ಒಂದು ಮೊಟ್ಟೆಯ ಕತೆ ನನಗೆ ಮಿಸ್ ಆಗಿದ್ದು. ಅಡಿಷನ್
ಓವರಾಲ್ ಆಗಿ 23 ಒಂದು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಮೇಡಮ್ ಹೇಳ್ದಂಗೆ ಕೆಮಿಕಲ್ ಸಮೇಲ್ ತುಂಬ ಚೆನ್ನಾಗಿದೆ. ಜೊತೆಗೆ ಒಂದು ರ್ಯಾಂಬೋ ಕಲರ್ ಅಂತ ಮಾಡ್ತಾ ಇದ್ದಾರೆ, ಅದು ತುಂಬ ಚೆನ್ನಾಗಿದೆ. ಜೊತೆ ಡಿಟೆಕ್ಷನ್ ಆಫ್ ಫಿಂಗರ್ ಪ್ರಿಂಟ್ ಹೇಗೆ ಸೈಬರ್ ಇದರಲ್ಲೆಲ್ಲ ಮಾಡ್ತಾರೆ ಅದೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಹಾಗಾಗಿ ಒಟ್ಟಾರೆ ಅಭೂತಪೂರ್ವ ಯಶಸ್ಸನ್ನು ಹಾಕೊಂಡಿದೆ.